ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು ತಾಲೂಕು ವೀರಮಾಹೇಶ್ವರ ಜಂಗಮಾಭಿವೃದ್ಧಿ ಸಂಘದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಗ್ಗೆ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದಿಂದ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರದೊಂದಿಗೆ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆಗೆ ಸುಮಂಗಲಿಯರು ಕುಂಭಕಳಸ ಹೊತ್ತು ವಿಶೇಷ ಮೆರುಗು ನೀಡಿದರು. ಮೆರವಣಿಗೆಯಲ್ಲಿ ವೀರಗಾಸೆ, ಜಾಂಜ್ ಮೇಳ ಹಾಗೂ ಜಂಡೆ ವಾದ್ಯ ತಂಡಗಳು ಭಾಗವಹಿಸಿ ಭಕ್ತರ ಉತ್ಸಾಹವನ್ನ ಮತ್ತಷ್ಟು ಹೆಚ್ಚಿಸಿದ್ವು. ನಂತರ ಅನ್ನದಾನೇಶ್ವರ ಸಂಸ್ಥಾನ ಮಠದಲ್ಲಿ ನಡೆದ ಧರ್ಮಸಭೆಯಲ್ಲಿ ವಿವಿಧ ಮಠಾಧೀಶರು ಆಶೀರ್ವಚನ ನೀಡಿ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಸಮಾಜಕ್ಕೆ ಸಂದೇಶ ನೀಡಿದ್ರು. ಈ ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವ ಯೋಗಿಗಳು ಸೇರಿದಂತೆ ಬನ್ನಿಕೊಪ್ಪ, ವೀರುಪಾಪುರ, ಹಂಪಸಾಗರ, ಹಿರೇವಡ್ಡಟ್ಟಿಯ ಸ್ವಾಮೀಜಿಗಳು ಸೇರಿದಂತೆ ಕೆಪಿಸಿಸಿ ಸದಸ್ಯ ಆನಂದಸ್ವಾಮಿ ಗಡ್ಡದೇವರ ಮಠ, ಬಿಜೆಪಿ ಮುಖಂಡ ಕುಮಾರಸ್ವಾಮಿ ಹಿರೇಮಠ, ತಾಲೂಕು ಜಂಗಮ ಸಮಾಜದ ಅಧ್ಯಕ್ಷ ವಿಜೆ ಹಿರೇಮಠ, ಯುವ ಘಟಕದ ಅಧ್ಯಕ್ಷ ವಿನಾಯಕ ಗಂಧದ ಹಾಗೂ ಸಮಾಜದ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿದ್ರು. ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದ ಸಮಾಜದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತ್ಯೋತ್ಸವವನ್ನ ಯಶಸ್ವಿಗೊಳಿಸಿದ್ರು. ಇವತ್ತು ಸಮಾಜದಲ್ಲಿ ವೀರಮಹೇಶ್ವರ ವರ್ಗದವರು ಪ್ರತಿ ಊರಿನಲ್ಲಿ, ಅದರ ಜೊತೆಗೆ ಮತ್ತು ಮಠಪತಿಗಳು ಮತ್ತು ಅಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥ ಬೇರೆ ಬೇರೆ ರೀತಿಯ ವೃತ್ತಿಯವರು ಕೂಡ ಬೆಳೆದು ಬಂದಂತಹ ಸಮಾಜ. ಅದಕ್ಕೊಂದು ಗುರುಗಳ ಮೇಲೆ ಗುರುಗಳು, ಅದು ಗುರು ಜಂಗಮ, ಈ ಎರಡೂ ಸ್ಥಾನಗಳು ಗುರುಮಠ ಹಾಗೂ ವಿರಕ್ತ ಮಠಗಳು ಬೆಳೆದು ಬಂದಿದ್ದಾವೆ. ಆದರೆ ಕೆಲವು ಕಾಲದಿಂದ ಗುರುಗಳ ಬೇರೆ, ವಿರಕ್ತ ಮಠಗಳೇ ಬೇರೆ ಅಂತಕ್ಕಂಥ ಭಿನ್ನ ಭಾವ ಅದು ಕೂಡ ಬೆಳೆದು ಬಂದಿದೆ. ಇವತ್ತು ನಿಜವಾಗಲೂ ಕೂಡ ಹೇಳಬೇಕಂತಂದರೆ ಮುಂಡರಗಿ ಅನ್ನದಾನೇಶ್ವರ ಮಠ ಗುರುವಿರಕ್ತರನ್ನು ಒಂದುಗೂಡಿಸಿ ಸಮಾಜದಲ್ಲಿ ಸಮಾನತೆಯನ್ನು, ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ದು ಶ್ರೀಮಠ ಅಂತ. ಯಾರು? ಸಂಗೊಳ್ಳಿ ರಾಯಣ್ಣ. ಈ ಜಾತಿ ವ್ಯವಸ್ಥೆ ಹೆಂಗೆ ಆಗತ್ ಬಿಡೈತಿ ಅಂದ್ರೆ ಬರ್ತಾ 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 ಈಗ ಏನಾಗ್ಬಿಟ್ಟೈತಿ, ಸಂಗೊಳ್ಳಿ ರಾಯಣ್ಣ ಅಂದ್ರೆ ಯಾರು ಸೊತ್ತು ಅವನ್ನ ನಾವು ಮೆರ್ಸಕತ್ತೇವೋ ಕುಗ್ಸಕತ್ತೇವೋ ಒಂದು ಸಮಾಜಕ್ಕೆ ಹಿಡಿದಿಟ್ಟು. ಚೆನ್ನಮ್ಮ ತಾಯಿನ ನಾವು ಮೆರ್ಸಕತ್ತೇವೋ ಕುಗ್ಸಕತ್ತೇವೋ ಒಂದು ಸಮಾಜಕ್ಕೆ ಸೀಮಿತ ಮಾಡಿ, ಇದೇ ತಿಳಿಯಾಕತ್ತಿಲ್ಲ. ಇದನ್ನೆಲ್ಲ ಈ ವೇದಿಕೆ ಒಳಗೆ ಯಾಕೆ ಹೇಳಾಕತ್ತೀನಿ ಅಂದರೆ ಇದು ನನ್ನ ವೇದಿಕೆ, ನನ್ನ ಸಮಾಜದವ್ರು ಅದಾರ. ಇಷ್ಟು ಮಾತ್ರ ಕರೆ, ಈ ಸಮಾಜ ಏನೈತಲ್ಲ ನಮ್ಮ ಜಂಗಮ ಸಮಾಜ, ಎಲ್ಲ ಸಮಾಜವನ್ನು ಒಗ್ಗೂಡಿಸಿ ಸಮಾಜಕ್ಕೆ ಒಂದು ಗುರಿಯನ್ನು ಕೊಟ್ಟು ಕಟ್ಕೊಂಡು ಹೋಗುವಂಥ ಶಕ್ತಿ ಯಾವುದಕ್ಕಾರ ಐತಿ ಅಂದ್ರೆ ಅದು ಜಂಗಮ ಸಮಾಜಕ್ಕೆ ಐತಿ. ಆದ್ದರಿಂದ ಈ ಜಂಗಮ ಸಮಾಜ ಏನೈತಲ್ಲ ಇದು ನಮ್ಮ ಸಮಾಜ, ಇದು ಎಲ್ಲರಿಗೂ ಸಂಸ್ಕಾರ ಹೇಳ್ಕೊಡುವಂಥ ಸಮಾಜ. ಏನಾಗಕತ್ಬಿಟ್ಟೈತಿ, ಈ ರಿಸರ್ವೇಷನ್ ಅನ್ನೋ ಒಂದು ಭೂತ ಎಲ್ಲರಿಗೂ ಬೆನ್ನತ್ತಿ ಇವತ್ತು ಎಲ್ಲರ ದಾರಿ ತಪ್ಪಿಸುವಂಗೆ ವ್ಯವಸ್ಥೆ ಆಗಕತ್ತೆ. ಎಲ್ಲ ಸಮಾಜದೊಳಗೂ ಬಡವರದಾರ, ಎಲ್ಲ ಸಮಾಜದೊಳಗೂ ದುಡ್ಕೊಂಡು ತಿನ್ನೋರದಾರ. ಅದರೊಳಗೆ ಹೆಚ್ಚಿನ ಸಂಖ್ಯೆಯಾಗಿ ಕಾಲಕ್ಕೆ ಬದಲಾಗಲಿಲ್ಲದಕ್ಕೆ ಜಂಗಮ ಸಮಾಜದಾಗ ಯಾರು ಬದಲಾಗ್ಯಾರ, ಇವತ್ತು ನಮ್ಮದು ಜಂಗಮ ಸಮಾಜದಿಂದ ನಮ್ಮ ಮಠ ಐತಿ, ನಾವು ಮಠಾಧೀಶ್, ನಮ್ಮದು ನಮ್ಮ ರೈಸ್ ಆಫ್ ನ್ಯೂಸ್ ಮುಂಡರಗಿ.